ಸಾತ್ವಿಕ ಧರ್ಮ ಬಾಂಧವರೇ, ಇಂದು ಒಂದು ಅತ್ಯಂತ ಮಹತ್ವದ ವಿಷಯವನ್ನು ಕುರಿತು ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಮಹಾಭಾರತ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿತು, ಪಾಂಡವರಿಗೆ ಜಯ ಆಯಿತು. ಆನಂತರ ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನುವಂಥ ನಿರ್ಣಯ ಆಯಿತು. ಆ ಸಮಯದಲ್ಲಿ ಆ ಯುದ್ಧದಿಂದ ಮೃತ್ಯು ಆಗಿರುವಂಥ ಪರಿವಾರದವರು, ಸಹೋದರರು, ಎಲ್ಲ ಜೀವಿಗಳನ್ನು ನೋಡಿ ತುಂಬ ದುಃಖಿತನಾಗಿದ್ದ ಧರ್ಮರಾಯ. ಆವಾಗ ರಾಜ್ಯ ಸಿಂಹಾಸನವನ್ನು ಗದ್ದಿಗೇನು ಏರಲಿಕ್ಕೆ ಅವನ ಮನಸ್ಸಲ್ಲಿ ಇಚ್ಛೆ ಇರಲಿಲ್ಲ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಈಗ ಬೇಗ ನೀನು ರಾಜ್ಯಾಭಿಷೇಕಕ್ಕೆ ಮುಂದಾಗಬೇಕು, ಇನ್ನು ಮುಂದೆ ಬರುವಂಥ ಸಮಯ ತುಂಬ ಕ್ರೂರವಾಗಿರುತ್ತೆ ಅಂಥೇಳಿ ಆ ವಿಷಯವನ್ನು ಪಂಚಪಾಂಡವರ ಮಧ್ಯದಲ್ಲಿ ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಆವಾಗ ಧರ್ಮರಾಯ ಕೇಳಿದ, ಅದು ಎಂಥ ಪರಿಸ್ಥಿತಿ ಬರಬಹುದು, ಯಾವ ಸಮಯ ಬರಬಹುದು ಅಂತ ಕೇಳ್ತಾನೆ. ಆವಾಗ ಹಾಗೆ ಉದಾಹರಣೆ ನೀವು ಹೇಳೋದಕ್ಕಿಂತ ನೀವು ಅನುಭವದಲ್ಲಿ ತಗೊಳ್ಳೋದು ಬಹಳ ಮುಖ್ಯ ಅಂಥೇಳಿ ಪಂಚಪಾಂಡವರಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು 5 ಜನ ಒಂದೊಂದು ದಿಕ್ಕಿಗೆ ಹೋಗಿ ಬರಬೇಕು ಅಂತ ಹೇಳಿದಾಗ ಧರ್ಮರಾಯ ಪೂರ್ವ ದಿಕ್ಕಿಗೆ ಹೋದ, ಆನಂತರ ಅರ್ಜುನ ಪಶ್ಚಿಮಕ್ಕೆ ಹೋದ, ಆನಂತರದಲ್ಲಿ ಉತ್ತರ ದಿಕ್ಕಿಗೆ ಭೀಮ ಹೋದ, ನಕುಲ ಸಹದೇವರು ದಕ್ಷಿಣ ದಿಕ್ಕಿಗೆ ಹೋದರು. ಈ ಪ್ರಕಾರ 4 ದಿಕ್ಕಿಗೆ ಹೋದರು. ಮೊದಲು ಧರ್ಮರಾಯನಿಗೆ ಒಂದು ವಿಲಕ್ಷಣವಾದ ಘಟನೆ ನಡೆಯುತ್ತೆ, ಒಂದು ವಿಲಕ್ಷಣವಾದ ಘಟನೆ ಕಾಣುತ್ತೆ. ಅದು ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಹೋಗುವ ಮಾರ್ಗದಲ್ಲಿ ಎಲ್ಲಿ ವಿಚಿತ್ರವಾದ ಘಟನೆ ಕಾಣುತ್ತೋ ಅಲ್ಲಿಂದ ನೀವು ವಾಪಸ್ ಬರ್ರಿ ಅಂತ ಹೇಳಿ ಕಳಿಸಿರ್ತಾನೆ. ಧರ್ಮರಾಯನಿಗೆ ಕಾಣ್ತು, ಆಕಾಶ ಮಾರ್ಗದಿಂದ ಒಂದು ಹಂಸ ಪಕ್ಷಿ ಭೂಲೋಕಕ್ಕೆ ಬರ್ತಾ ಇದೆ. ಅದು ಎಷ್ಟು ವಿಶೇಷವಾಗಿತ್ತು ಅಂತ ಕೇಳಿದರೆ, ಸುವರ್ಣ ಕಾಂತಿಯುಳ್ಳಂಥದ್ದು. ಆ ಸುವರ್ಣದಿಂದ ನಿರ್ಮಾಣಗೊಂಡಿರುವಂಥ ಹಂಸ ಪಕ್ಷಿಯಾಗಿತ್ತು. ಅದು ಬಹಳ ವೇಗವಾಗಿ ಭೂಮಿಗೆ ಬರ್ತಾ ಇದೆ. ಬಂದು ಹುಡುಕ್ತಾ ಹೋಗಿ ಅದು ಏನು ಮಾಡ್ತಾ ಇದೆ ಅಂತ ಕೇಳಿದರೆ, ಸತ್ತು ಬಿದ್ದ ನಾಯಿಯ ಮಾಂಸವನ್ನು ಭಕ್ಷಣೆ ಮಾಡಲಿಕ್ಕೆ ಶುರು ಮಾಡ್ತು. ಇದನ್ನು ಕಂಡು ಧರ್ಮರಾಯನಿಗೆ ತುಂಬ ಆಶ್ಚರ್ಯ ಆಯಿತು. ಅಲ್ಲಿಂದ ವಾಪಸ್ ಬಂದ. ಆನಂತರ ಅರ್ಜುನ ಅವನು ಹೋಗುವಾಗ ಅವನಿಗೆ ವಿಚಿತ್ರವಾದ ಘಟನೆ ಕಾಣುತ್ತೆ. ಒಂದು ಹಸು ಆಗ ತಾನೇ ಕರುವಿಗೆ ಜನ್ಮವನ್ನು ನೀಡಿದೆ. ಆ ಕರು ಹಸುವಿನ ಮೊಲೆ ಹಾಲನ್ನು ಕುಡಿಯುವಂಥದ್ದು ಧರ್ಮ ಮತ್ತು ಪರಂಪರೆ. ಅದು ಹಾಗಿಲ್ಲ, ಆ ಕರುವಿನ ಮೊಲೆಯ ಹಾಲನ್ನು ಹಸು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಒಂದು ವಿಚಿತ್ರ ಅಂತ ಅನ್ನಿಸ್ತಾ ಅವನಿಗೆ. ಅವನು ವಾಪಸ್ ಬಂದ. ನಕುಲ ಮತ್ತು ಸಹದೇವ ಅವರಿಬ್ಬರು ಹೋಗ್ತಾ ಇದ್ರು. 3 ಒಂದಕ್ಕೊಂದು ಅಂಟಿಕೊಂಡಿರುವಂಥ ಬಾವಿಗಳಿದ್ವು. ಆ ಬಾವಿಗಳಲ್ಲಿ ಅವರು ನೋಡ್ತಾರೆ, ಮೊದಲನೇ ಬಾವಿಯಲ್ಲಿ ನೀರಿದೆ, ಕೊನೆಯ ಬಾವಿಯಲ್ಲಿ ನೀರಿದೆ, ಮಧ್ಯದ ಬಾವಿಯಲ್ಲಿ ನೀರಿಲ್ಲ. ಈ ಬಾವಿಯಿಂದಲೇ ಆ ಬಾವಿಗೆ ಹೋಗಬೇಕು, ಆ ಬಾವಿಯಿಂದಲೇ ಈ ಬಾವಿಗೆ ಬರಬೇಕು, ಆದರೆ ಮಧ್ಯದ ಬಾವಿಯಲ್ಲೇ ನೀರಿಲ್ಲ. ಇದು ಒಂದು ವಿಚಿತ್ರ ಅಂಥೇಳಿ ಅನ್ನಿಸ್ತು. ಅವರು ವಾಪಸ್ ಬಂದರು. ಭೀಮ ನೇರವಾಗಿ ಹಿಮಾಲಯಕ್ಕೆ ಹೋದ. ಅಲ್ಲಿ ಒಂದು ಹಿಮಪರ್ವತ ಭೂಕಂಪದಿಂದ ಅದು ಉಳ್ಳಿ ಬೀಳ್ತಾ ಇತ್ತು. ಆ ಹಿಮಬಂಡೆಗೆ ಸಿಕ್ಕಂಥ ಸಣ್ಣ ಸಣ್ಣ ಪರ್ವತಗಳು ಪುಡಿಯಾಗಿ ಹೋಗ್ತಾ ಇದ್ವು, ಗಿಡ ಮರಗಳು ನುಚ್ಚು ನೂರಾಗಿ ಹೋಗ್ತಾ ಇದ್ವು. ಆದರೆ ಅದನ್ನು ತಡೆಯೋ ಶಕ್ತಿ ಯಾರಿಗೆ ಅನ್ನುವಂಥ ಭಯ ಭೀಮನಿಗೆ ಕಾಡ್ತಾ ಇತ್ತು. ಅದು ವೇಗವಾಗಿ ಹೋಗುವಂಥ ಆ ಹಿಮಪರ್ವತವನ್ನು ಒಂದು ಸಣ್ಣ ಹುಲ್ಲಿನ ಕಡ್ಡಿ ತಡೆದು ನಿಲ್ಲಿಸ್ತಾ ಇದೆ. ಇದು ಅವನಿಗೆ ವಿಚಿತ್ರ ಮತ್ತು ಆಶ್ಚರ್ಯ ಅನ್ನಿಸ್ತು. ಅಲ್ಲಿಂದ ವಾಪಸ್ ಬಂದ. ಆವಾಗ ಎಲ್ಲರೂ ಕೂಡ ನಡೆದ ಘಟನೆ ಹೇಳಲಿಕ್ಕೆ ಶುರು ಮಾಡಿದರು ಕೃಷ್ಣ ಪರಮಾತ್ಮನಿಗೆ. ಧರ್ಮರಾಯ ಹೇಳಿದ, ಯಾವ ಬ್ರಹ್ಮದೇವನ ವಾಹನವಾಗಿರ್ತಕ್ಕಂಥ ಹಂಸ ಪಕ್ಷಿ, ಅದರ ಎಲ್ಲ ರೆಕ್ಕೆ ಪುಕ್ಕಗಳು ಸುವರ್ಣದಿಂದ ಕೂಡಿದವೆ, ಬಂಗಾರದಿಂದ ಕೂಡಿರುವಂಥದ್ದು. ಆ ಪಕ್ಷಿ ಯಾವಾಗಲೂ ಕೂಡ ಶುದ್ಧವಾದ ಹಾಲನ್ನು ಕುಡಿಯುವಂಥ ಆ ಪಕ್ಷಿ, ಈ ರೀತಿಯಾಗಿ ಕಮಲದ ದಿಂಡುಗಳನ್ನು ತಿನ್ನುವಂಥ ಪಕ್ಷಿ, ಅದು ಈ ಪ್ರಕಾರವಾಗಿ ಸತ್ತ ನಾಯಿಯ ಮಾಂಸ ಭಕ್ಷಣೆ ಮಾಡ್ತಾ ಇದೆ ಅಂತ ಕೇಳಿದರೆ ಇದು ಏನು ಅರ್ಥ ಅಂತ ನನಗೆ ತಿಳಿಲಿಲ್ಲ ಅಂತ ಹೇಳಿದ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ, ಮುಂದೆ ಬರುವಂಥ ಯುಗವೇ ಕಲಿಯುಗ. ಅದರ ಸಂಕೇತ ಇದು. ಏನು ಅಂತ ಕೇಳಿದರೆ, ಯಾರು ಎಲ್ಲವನ್ನು ಬಲ್ಲವರಾಗಿರ್ತಾರೆ,
ಎಲ್ಲವನ್ನ ಅರಿತವರಾಗಿರ್ತಾರೆ. ಎಲ್ಲದರಲ್ಲೂ ಉಚ್ಚ ಅಂತ ಶ್ರೇಷ್ಠ ಅಂತ ಅನ್ನಿಸ್ಕೊಂಡಿರ್ತಾರೆ. ಅವರು ಏನು ಮಾಡಬಾರ್ದನ್ನು ಮಾಡ್ತಾರೆ, ಏನು ಸೇವಿಸಬಾರ್ದನ್ನು ಸೇವಿಸ್ತಾರೆ, ಏನು ಅವರಿಗೆ ಅವರಿಂದ ಏನು ಆಗಬಾರ್ದು ಅದೆಲ್ಲ ಆಗತ್ತೆ. ಅದಕ್ಕಾಗಿ ಅದರ ಸಂಕೇತ ಇದು ಅಂಥೇಳಿ ಕೃಷ್ಣ ಪರಮಾತ್ಮ ಹೇಳಿದ. ಆನಂತರ ಅರ್ಜುನ ಹೇಳಿದ, ಇದು ಏನು ವಿಚಿತ್ರ, ಹಸು ಕರುವಿಗೆ ಜನ್ಮ ಕೊಟ್ಟಿದೆ, ಅದೇ ಪ್ರಕಾರ ಆ ಹಸು ಆ ಕರುವಿಗೆ ಹಾಲನ್ನು ಉಣಿಸ್ಬೇಕು, ಅದರ ಬದಲಾಗಿ ಆ ಹಸುವೇ ಕರುವಿನ ಹಾಲನ್ನು ಕುಡಿಲಿಕ್ಕೆ ಹೋಗ್ತಾ ಇದೆ, ಇದೇನು ವಿಚಿತ್ರ. ಮುಂದೆ ಬರುವಂಥ ಕಲಿಯುಗ ಹೀಗೆ ಇರ್ತದೆ. ತಮ್ಮ ಮಕ್ಕಳನ್ನು ಮಾರಿಕೊಂಡು ಜೀವನ ಮಾಡ್ತಾರೆ. ತಮ್ಮ ಮಕ್ಕಳ ಮೇಲೆ ಎಷ್ಟು ಜನ ಅತ್ಯಾಚಾರ ಅನಾಚಾರವನ್ನು ಮಾಡ್ತಾರೆ, ಏನೆಲ್ಲ ಪಾಪಕೃತ್ಯವನ್ನು ಮಾಡ್ತಾರೆ. ಇದು ಕಲಿಯ ಪ್ರಭಾವ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಂಥ ಇತಿಹಾಸ ಬರುತ್ತೆ. ಆನಂತರ ನಕುಲ ಸಹದೇವ ಹೇಳಿದರು, ಇದು ಬಾವಿಯ ತಾತ್ಪರ್ಯ ಏನು, ನಮಗೇನು ಅರ್ಥ ಆಗಲಿಲ್ಲ ಅಂತ ಕೇಳಿದರು. ಆವಾಗ ಕೃಷ್ಣ ಪರಮಾತ್ಮ ಹೇಳಿದ, ಮುಂದೆ ಬರುವಂಥ ಕಲಿಯುಗದಲ್ಲಿ ಸಹೋದರರು ಇಷ್ಟು ವಿಚಿತ್ರವಾಗಿರ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ತಮ್ಮ ತಂದೆಯಿಂದ ಬಂದಿರುವಂಥ ಆಸ್ತಿಯ ಸಲುವಾಗಿ, ಸಂಪತ್ತಿಯ ಸಲುವಾಗಿ, ಸ್ಥಾನದ ಸಲುವಾಗಿ, ಮಾನದ ಸಲುವಾಗಿ, ಗೌರವದ ಸಲುವಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಣ್ಣ ತಂಗಿಯರು, ಅಕ್ಕ ತಮ್ಮಂದಿರು ಈ ರೀತಿ ಜಗಳ ಮಾಡ್ತಾರೆ. ಕೋರ್ಟು ಕಚೇರಿ ಕೇಸು ಜಗಳ ಅನ್ನುವಂಥ ಸಮಸ್ಯೆಗಳಿಂದ ಇವರು ಎದ್ದುದೆಲ್ಲ ಮಾರ್ಕೋತಾರೆ, ಬೇರೆಯವರಿಗೆ ಆದಾಯವನ್ನು ಮಾಡಿಕೊಡ್ತಾರೆ, ಅನುಕೂಲವನ್ನು ಮಾಡಿಕೊಡ್ತಾರೆ. ಇದು ಕಲಿಯ ಪ್ರಭಾವ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಆನಂತರ ಭೀಮ ಹೇಳಿದ, ಇದು ಎಲ್ಲದರ ಮಧ್ಯದಲ್ಲಿ ಹಿಮಾಲಯದಲ್ಲಿ ಇಂಥ ಘಟನೆ ನಡೀತಲ್ಲ, ಏನು ವಿಚಿತ್ರ. ಆ ಹಿಮ ಬಂಡೆಗೆ ಎಲ್ಲ ಪರ್ವತಗಳೇ ಪುಡಿ ಆಗ್ತಾ ಇದ್ವು, ಆದರೆ ಒಂದು ಸಣ್ಣ ಹುಲ್ಲಿನ ಕಡ್ಡಿ ಅದನ್ನು ತಡೆದು ನಿಲ್ಲಿಸ್ತಲ್ಲ, ಏನಿದು. ಅದಕ್ಕೆ ಹೇಳಿದ, ಕಲಿಯುಗದಲ್ಲಿ ಇದೊಂದೇ ವಿಶೇಷವಾಗಿದೆ. ಮನುಷ್ಯ ಎಷ್ಟೇ ಪಾಪ ಕರ್ಮ ಮಾಡಿದರೂ ಕೂಡ, ಎಷ್ಟೇ ಅವನಿಂದ ವ್ಯತ್ಯಾಸಗಳಾದರೂ ಕೂಡ, ಯಾವ ಮನುಷ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ತ್ಯಾಗಶೀಲತೆಯಿಂದ ಮಂತ್ರ ಜಪವನ್ನು ಮಾಡ್ತಾನೋ ಅವನ ಪಾಪಗಳು ಸೂರ್ಯನ ಕಿರಣದ ಮುಂದೆ ಹೇಗೆ ಮಂಜುಗಡ್ಡೆ ಕರಗಿ ನೀರಾಗಿ ಹರಿದು ಹೋಗುತ್ತೋ ಹಾಗೆ ಹರಿದು ಹೋಗುತ್ತೆ. ಕಲಿಯುಗದಲ್ಲಿ ಇದೊಂದು ಬಹಳ ಅದ್ಭುತವಾಗಿದೆ, ವಿಶೇಷವಾಗಿದೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಅನ್ನುವಂಥ ಇತಿಹಾಸ ಬರುತ್ತೆ ಸದ್ಭಕ್ತ ಬಂಧುಗಳೇ. ಹಾಗಾಗಿ ಮಂತ್ರ ಅಂದ್ರೇನು, ಮಂತ್ರದ ಅರ್ಥವೇನು, ಮಂತ್ರದ ತಾತ್ಪರ್ಯ ಏನು, ಆ ಮಂತ್ರವನ್ನು ನಾವು ಯಾವಾಗ ಜಪ ಮಾಡಬೇಕು, ಹೇಗೆ ಜಪ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾಳೆಯ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.